ಬಳ್ಳಾರಿ ಜಿಲ್ಲಾ ನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಂಪ್ಲಿ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಬಳೆ ಮಲ್ಲಿಕಾರ್ಜುನ ಅವರನ್ನು ನೇಮಕ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ಉಪಾಧ್ಯಕ್ಷರಾಗಿ ವಿಬಿ ನಾಗರಾಜ್, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿ ಸಿ ಕೊಟ್ರೇಶ್, ಕಾರ್ಯಾಧ್ಯಕ್ಷರಾಗಿ ಎಚ್ಪಿ ಗಣೇಶ್, ಗೌರವಾಧ್ಯಕ್ಷರಾಗಿ ಮೇದಾರ ಶ್ರೀನಿವಾಸ, ಸಂಚಾಲಕರಾಗಿ ಯಂಕಪ್ಪ, ವಾಣಿಜ್ಯ ಘಟಕದ ಅಧ್ಯಕ್ಷರಾಗಿ ಸಾಬಣ್ಣ ಮೇಟಿ, ನಗರ ಘಟಕದ ಗೌರವ ಅಧ್ಯಕ್ಷರಾಗಿ ಕೆ ಮಲ್ಲಿಕಾರ್ಜುನ ಹಾಗೂ ಸದಸ್ಯರಾಗಿ ವಿರುಪಣ್ಣ ಅವರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಂಟಿಯಾಗಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಚಾನಾಳ ಶೇಖರ್ ಹಾಗೂ ಜಿಲ್ಲಾಧ್ಯಕ್ಷ ಅಂಗಡಿ ಶಂಕರಪ್ಪ, ಬಳೆ ಮಲ್ಲಿಕಾರ್ಜುನ ಅವರು ಕಳೆದ 25 ವರ್ಷಗಳಿಂದ ಕಂಪ್ಲಿ ತಾಲೂಕಿನಲ್ಲಿ ನಾಡು, ನುಡಿ, ಜಲ ರಕ್ಷಣೆಗೆ ನಿರಂತರ ಹೋರಾಟವನ್ನು ನಡೆಸುತ್ತಾ ಬಂದಿರುವ ಹೋರಾಟಗಾರರು ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೂತನ ಪದಾಧಿಕಾರಿಗಳ ನೇಮಕದಿಂದ ಕಂಪ್ಲಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಚಟುವಟಿಕೆಗಳು ಇನ್ನಷ್ಟು ಚುರುಕುಗೊಳ್ಳಲಿವೆ ಎಂದು ಕಂಪ್ಲಿಯ ಕೆ ಮೆಹಬೂಬ್ ಸಾಬ್, ಮುಸ್ಲಿಂ ಬಾಂಧವರು ಹಾಗೂ ರಕ್ಷಣಾ ವೇದಿಕೆ ಜಿಲ್ಲಾ ಕಮಿಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ನ್ಯೂಸ್, ಕಂಪ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಂಪ್ಲಿ ತಾಲೂಕಿಗೆ ನಿಮ್ಮನ್ನು ಮರು ಆಯ್ಕೆ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂತು. ಆ ಉದ್ದೇಶಕ್ಕೆ ನಾವು ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಂತೇಳಿ ಕರೆದಿದ್ದೀವಿ. ಧನ್ಯವಾದಗಳು ಸರ್. ಈಗ ಈ ಮೊದಲಿನಿಂದ ನೀವೇ ಇದ್ದೀರಿ, ಎಷ್ಟು ವರ್ಷದಿಂದ ಇದ್ದೀರಿ ನೀವು? ಸರ್, ಸುಮಾರು 2000 ಇಸ್ವಿಲಿಂದ ಸುಮಾರು 25 ವರ್ಷಗಳಿಂದ ಇದೆ ಸರ್. ನಾವು 2006 ಗ್ರಾಮ ಘಟಕ ಅಧ್ಯಕ್ಷ, 8 ವರ್ಷ ಗ್ರಾಮ ಘಟಕ ಸಲ್ಲಿಸಿದ್ದೀನಿ. ಹಾಗೆ ಹೋಬಳಿ ಘಟಕ 4 ವರ್ಷ ಸಲ್ಲಿಸಿದ್ದೀನಿ. ತಾಲೂಕು ಉಪಾಧ್ಯಕ್ಷರಾಗಿ 2 ವರ್ಷ ಸಲ್ಲಿಸಿದ್ದೀನಿ. ಮೊನ್ನೆ 2019ರಿಂದ 24ರವರೆಗೆ ತಾಲೂಕು ಅಧ್ಯಕ್ಷನ್ನು ನೆರವೇರಿಸಿಕೊಂಡ್ಬಂದೆ. ಹಾಗೆ ಮತ್ತೆ 2024ರಿಂದ 25 ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷಗೆ ಮತ್ತೆ ಮರುಪಾಯ್ಕೆ ಮಾಡಿದರು. ಇವಾಗ ಕಂಪ್ಲಿ ತಾಲೂಕುಗೆ ನೂತನವಾಗಿ ಹಾಗೂ ಮರುವನ್ನು ಅಧ್ಯಕ್ಷರಾಗಿ ಮಾಡಿ ನಮ್ಮ ಚಾನಾಳ ಶೇಖರ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರ ಮೇರೆಗೆ, ಹಾಗೆ ಬಳ್ಳಾರಿ ಜಿಲ್ಲಾಧ್ಯಕ್ಷರ ಅಂಗಡಿ ಶಂಕರಪ್ಪನವರ ನೇತೃತ್ವದಲ್ಲಿ ಈ ಒಂದು ಆದೇಶವನ್ನು ಪತ್ರಿಕೆ ಮಾಡಿರ್ತಾರೆ. ಈಗ ಕೆಲವೊಂದು ಭತ್ತಕ್ಕಾಗಲಿ ಮೆಕ್ಕೆಜೋಳಕ್ಕಾಗಲಿ ಬೆಂಬಲ ಬೆಲೆ ಕಂಪಲ್ಸರಿ ಕೊಡಬೇಕು ಅಂತ ಎಲ್ಲರೂ ಕೇಳ್ಕೊಂತಾರೆ. ಅದಕ್ಕೆ ನೀವೇನಾದರೂ ನಿಮ್ಮ ಸಂಘದ ವತಿಯಿಂದ ಆಗಲಿ ನಿಮ್ಮ ರಕ್ಷಣಾ ವೇದಿಕೆಯಿಂದ ಆಗಲಿ ಯಾವತ್ತಾದರೂ ಹೋರಾಟ ಮಾಡಿದ್ದೀರಾ? ಈ ಬೆಂಬಲ ಬೆಲೆಗೆ ನಾವು ಸಂಸ್ಥೆ ನಾರಾಯಣಗೌಡರು, ಟಿ.ಎ. ನಾರಾಯಣಗೌಡರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೊನ್ನೆ ಒಂದು ಮುಖ್ಯಮಂತ್ರಿಗೆ ಒಂದು ಮನವಿ ಮಾಡಿದೆ. ಹಾಗೆ ಹಲವಾರು ಕಡೆಗಳಲ್ಲಿ ನಮ್ಮ ರೈತರಿಗೆ ಬೀದಿಗಿಳಿದು ಹೋರಾಟ ಸಂಸ್ಥೆ ಪ್ರಜಾಪವರ್ ಟಿವಿಗೆ ಧನ್ಯವಾದ ಸಲ್ಲಿಸ್ತಾ, ಈಗಾಗಲೇ ಈ ಟಿವಿಯ ಸಂದರ್ಶಕರು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬಳೆ ಮಲ್ಲಿಕಾರ್ಜುನ ಅವರ ಸಂದರ್ಶನವನ್ನು ಮಾಡಿದ್ದು ನಮಗೆ ಭಾಳ ಸಂತೋಷ ಆಯಿತು. ಈಗಾಗಲೇ ನಮ್ಮ ಬಳೆ ಮಲ್ಲಿಕಾರ್ಜುನ ಗ್ರಾಮೀಣ ಭಾಗದಲ್ಲಿದ್ದರೂ ಸಹ ಅವರು ಎಲ್ಲ ಜನಪರ ಒಂದು ಹೋರಾಟಗಳಲ್ಲಿ, ರೈತ ಹೋರಾಟಗಳಲ್ಲಿ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಜನಪರ ಹೋರಾಟಗಳಲ್ಲಿ ಭಾಗವಹಿಸಿ ಸ್ಥಳೀಯವಾಗಿ ಎಲ್ಲ ಜಾತಿ ಜನಾಂಗದ ಎಲ್ಲ ಸಮಾಜದ ಒಂದು ಹೋರಾಟಗಳಲ್ಲಿ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರ ಒಂದು ಸೇವೆಯನ್ನು ಪರಿಗಣಿಸಿ ನಮ್ಮ ರಕ್ಷಣಾ ವೇದಿಕೆಯ ಮರು ನೇಮಕ